ಯಾಕಂದರೆ ಎಲ್ಲ ಮಗು ಮೇಲೆ ಡಿಪೆಂಡು. ಬಟ್ ಇವತ್ತಿನ ಒಂದು ಈವ್ನಿಂಗ್ ರುಟೀನ್ ಹೇಗಿತ್ತು ಅಂತ ನೀವು ನೋಡ್ಬೋದು. ಸ್ಲೋ ಬರಬೇಕು, ಸ್ಲೋ ಸ್ಲೋ ಸ್ಲೋ. ಏನದು ಆಂಟಿ ಅರ್ಥ ಆಗಲ್ಲ. ತಾತ ತಾತ ಎಲ್ಲಿ ಸರಿ ತಾತ ಇಲ್ಲಿ ಎಲ್ಲಿಮ್ಮ? ಚರಿತ್ ಚೆನ್ನಾಗಿ ಆಟ ಆಡಾದ್ಮೇಲೆ ಡೈಲಿ ಸಂಜೆ ಮಲ್ಕೋತಾನೆ. ಸೊ ಮಲಗಿ ಎದ್ಮೇಲೆ ಫ್ರೂಟ್ ತಿನ್ನೋದು ಒಂದು ರೂಟೀನು. ಎವ್ರಿ ಡೇ ಒಂದೊಂದು ಫ್ರೂಟ್ ತಿಂತಾನೆ. ಅವನಿಗೆ ಆರೆಂಜ್, ಗ್ರೇಪ್ಸ್, ಬನಾನಾ, ಆ್ಯಪಲ್ ಎಲ್ಲನೂ ಇಷ್ಟ. ಸೊ ಎದ್ದ ತಕ್ಷಣ ಹಣ್ಣುಗೆ ಅವನು ಹಣ್ಣ ಅಂತಾನೆ. ಹಣ್ಣ ಅಂತ ಕೇಳ್ತಾ ಇರ್ತಾನೆ. ನೋಡ್ತಿರ್ಬೋದು, ಈಗ ಜಸ್ಟ್ ಎದ್ದಿದ್ದಾನೆ, ಇನ್ನು ಮೂಡಿಗೆ ಬಂದಿಲ್ಲ ಅಷ್ಟೊಂದು. ಈಗ ಅವನ್ನ ಆ್ಯಪಲ್ ತಿನ್ನೋ ಟೈಮು. ಈ ಕುರ್ಚಿ ನೀವು ನೋಡಿರ್ಬೋದು, ಸ್ವಾತಿ ಸಂದೀಪ್ ಚರಿತ್ಗೋಸ್ಕರ ಅಂತ ಆರ್ಡ್ರ್ ಮಾಡಿದರು. ಇದಂದರೆ ತುಂಬಾ ಇಷ್ಟ ಅವನಿಗೆ. ಇದ್ರ ಮೇಲೆ ಕೂತ್ಕೊಂಡು ಆಟ ಆಡೋದು, ತಿನ್ನೋದು, ಮಜಾ ಮಾಡೋದೆಲ್ಲ ಅವನು. ಡಿಶ್ ವಾಷರಲ್ಲಿ ಆಲ್ರೆಡಿ ವಾಶ್ ಆಗಿರೋ ಪಾತ್ರೆಗಳನ್ನೆಲ್ಲ ಜೋಡಿಸಿ ಮತ್ತೆ ರೀಲೋಡ್ ಮಾಡ್ತಾಯಿದ್ದೀನಿ. ಒಂದಷ್ಟು ಪಾತ್ರೆಗಳು ಸ್ಟಾಕ್ ಆಗಿದ ತಕ್ಷಣ ನಾನು ಲೋಡ್ ಮಾಡ್ತಾಯಿರ್ತೀನಿ. ಲೋಡ್ ಫುಲ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಆನ್ ಮಾಡ್ಬೋದು ಅಂತ
ನಮಗೆ ಎವ್ರಿಡೇ ಒಂದು ಲೋಡ್ ಸಾಕಾಗುತ್ತೆ. ನಾನು ಡಿಶ್ ವಾಷರ್ ಹತ್ರ ಬಂದರೆ ಸಾಕು, ಚೆರಿ ತೋಡ್ ಬಂದುಬಿಡ್ತಾನೆ, ಎಲ್ಲ ಪಾತ್ರೆಗಳೆಲ್ಲ ಆ ಕಡೆ ಈ ಕಡೆ ಮಾಡೋಕ್ಕೆ ತರಲೆ ಮಾಡ್ತಿರ್ತಾನೆ. ಚರಿತ್ ಹಣ್ಣು ತಿನ್ನೋ ಟೈಮಲ್ಲಿ ಕಾರ್ತಿಕ್ ಕೂಡ ಆಫೀಸಿಂದ ಬರ್ತಾರೆ. ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇವತ್ತು ಚಿರ್ಮುರಿ ಮಾಡೋಣ ಅಂತಿದ್ದೀವಿ, ಅಂದರೆ ಗಿರ್ಮಿಟ್. ಸ್ವಾತಿ ಕೇಳ್ಕೊಂಡಿದ್ದೀನಿ, ಸ್ವಾತಿ ಸ್ಟೈಲಲ್ಲಿ. ಗಿರ್ಮಿಟ್ ರೆಸಿಪಿಗೂ ಮುಂಚೆ ನನ್ನ ಮ್ಯಾಕ್ಸಿ ಡ್ರೆಸ್ಸಸ್ ಬಗ್ಗೆ ತುಂಬ ಕೇಳ್ತಿದ್ರಿ. ಸೊ ನನ್ನ ಮ್ಯಾಕ್ಸಿ ಡ್ರೆಸ್ಸಸ್ ಕಲೆಕ್ಷನ್ ನಿಮಗೆ ತೋರಿಸೋಣ ಅಂತ ಒಂದೊಂದಾಗಿ ನಾನು ತೋರಿಸ್ತಾ ಇದ್ದೀನಿ ಇವತ್ತು. ಈ ಡ್ರೆಸ್ಸಸ್ ಎಲ್ಲ ತೊಗೊಂಡಿದ್ದು ಅಮೆಝಾನಲ್ಲಿ. ಅಮೆಝಾನ್ ಲಿಂಕ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಎಲ್ಲ ಡ್ರೆಸ್ನು ಬೇಕಾದರೆ ಚೆಕ್ಔಟ್ ಮಾಡ್ಬೋದು. ಹಾಗೆಯೇ ನಾನು ತೊಗೊಂಡಿರೋ ಎಲ್ಲ ಡ್ರೆಸ್ದು ಸೈಜ್ ಎಕ್ಸೆಲ್ಲು. ಫಸ್ಟಿಗೆ ನಾನು ತೋರಿಸ್ತಿರೋದು ಸಿಂಥೆಟಿಕ್ ಎ ಲೈನ್ ನೀ ಲೆಂತ್ ಡ್ರೆಸ್. ಇದು ಈ ಮ್ಯಾಕ್ಸಿ ಡ್ರೆಸ್ ಮೇಲೆ ಫ್ಲೋರಲ್ ಪ್ರಿಂಟ್ ಇದೆ, ನೇವಿ ಬ್ಲೂ ಕಲರು. ಇದೆಲ್ಲನೂ ಡಿನ್ನರ್ಗೆ ಎಲ್ಲ ಹೋದಾಗ ಅಥವಾ ಮಾಲಿಗೆ ಹೋದಾಗ, ಟ್ರಿಪ್ ಹೋದಾಗ, ಬೀಚ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಹಾಗೆಯೇ ನೀವು ದಪ್ಪ ಇದ್ದರೂ, ತೆಳ್ಳಗಿದ್ರೂ, ಯಂಗ್ ಇದ್ರೂ, ನೀವು ಹೌಸ್ ವೈಫ್ ಆಗಿದ್ರೂ, ವರ್ಕಿಂಗ್ ವುಮೆನ್ ಆಗಿದ್ರೂ, ಹೇಗಿದ್ರೂ ಇದು ಸೂಟ್ ಆಗುತ್ತೆ. ನೀವು ನೋಡ್ತಿರ್ಬೋದು, ಸ್ಲೀವ್ಸ್ ಕೂಡ ಈ ರೀತಿ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಡ್ರೆಸ್ ಇದು. ಇದ್ರ ಕಾಸ್ಟು 839 ರುಪೀಸು. ಎವ್ರಿ ಟೈಮ್ ಕುರ್ತಾ, ಲೆಗ್ಗಿಂಗ್ಸು, ಜೀನ್ಸು, ಟಿ ಶರ್ಟು ಹಾಕಿ ಬೋರ್ ಆಗಿರೋರು ಈ ರೀತಿ ಕಂಫರ್ಟೇಬಲ್ ಆಗಿರೋ ಮ್ಯಾಕ್ಸಿ ಡ್ರೆಸ್ಸಸ್ ಟ್ರೈ ಮಾಡ್ಬೋದು. ತುಂಬಾ ಎಲಿಗೆಂಟಾಗಿ ಕಾಣುತ್ತೆ, ಹಾಗೆ ಪ್ರಿಟಿಯಾಗೂ ಕೂಡ ಕಾಣುತ್ತೆ. ನೆಕ್ಸ್ಟ್ ನಾನು ತೋರಿಸ್ತಿರೋಂಥ ಮ್ಯಾಕ್ಸಿ ಡ್ರೆಸ್ಸು ಈ ಬ್ಲ್ಯಾಕ್ ಮೇಲೆ ಒಂಥರ ಡಿಫ್ರೆಂಟಾಗಿರೋ ಕಲರ್, ಅಲ್ಲಿ ಫ್ಲೋರಲ್ ಪ್ರಿಂಟ್ ಇದೆ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಇದು ವೇರ್ ಮಾಡಿದಾಗ. ಸ್ಲೀವ್ಸ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ 3/4 ಸ್ಲೀವ್ಸು. ನೀವು ಈ ಮ್ಯಾಕ್ಸಿ ಡ್ರೆಸ್ಸಸ್ನ ಲೆಗ್ಗಿಂಗ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಲೆಗ್ಗಿಂಗ್ಸ್ ಹಾಕ್ಕೊಂಡು ಕುರ್ತಾ ಲೆಗ್ಗಿಂಗ್ಸ್ ಸೆಟ್ ಥರ ಕೂಡ ಯೂಸ್ ಮಾಡ್ಬೋದು. ಬಟ್ ಇದಕ್ಕೆಲ್ಲ ನಾನು ತೋರಿಸ್ತಿರೋ ಹಾಗೆ ಒಳಗಡೆ ಲೈನಿಂಗ್ ಕೊಟ್ಟಿರ್ತಾರೆ, ಸೊ ದಟ್ ನಾವು ಹಾಕ್ಕೊಂಡ್ರೆ ಟ್ರಾನ್ಸ್ಪರೆಂಟ್ ಕಾಣಬಾರ್ದು ಅಂತ ಮ್ಯಾಕ್ಸಿ ಡ್ರೆಸ್ಸಸ್ ಆಗಿ ಯೂಸ್ ಮಾಡಲಿ ಅಂತ. ಈ ಡ್ರೆಸ್ನ ಕಾಸ್ಟು 599 ರುಪೀಸು. ತುಂಬಾ ವರ್ತ್ ಅನಿಸ್ತು ನನಗೆ. ನೀವು ನೋಡ್ತಿರ್ಬೋದು, ನೆಕ್ ಕೂಡ ಡಿಫ್ರೆಂಟ್ ಆಗಿದೆ, ಹಾಗೆಯೇ ಸ್ಲೀವ್ಸ್ ಕೂಡ ಇದೆ. ಸ್ಲೀವ್ಲೆಸ್ ಆಗಿದ್ದರೆ ನಾನು ಯೂಶ್ವಲಿ ಅದ್ರ ಮೇಲೆ ಏನಾದರೂ ಓವರ್ ಕೋಟ್ ಹಾಕೋತೀನಿ, ವೈಟ್ ಶ್ರಗ್ಗು ಅಥವಾ ಸೂಟ್ ಆಗುವಂಥ ಜಾಕೆಟು, ಜೀನ್ಸ್ ಜಾಕೆಟು. ನೀವು ನೋಡಿದ್ದೀರಾ ನನ್ನ ಹತ್ರ ಇರೋ ಡೆನಿಮ್ ಜಾಕೆಟ್, ಆ ಥರ ಎಲ್ಲ ಪೇರ್ ಮಾಡ್ಬೋದು. ಬಟ್ ಈ ಥರ ಸ್ಲೀವ್ಸ್ ಇದ್ದರೆ ತುಂಬ ಕಂಫರ್ಟೇಬಲು, ಏನೂ ಎಕ್ಸ್ಟ್ರಾ ಹಾಕೋದು ಬೇಡ. ಸಮ್ಮರಲ್ಲಿ ಕೂಡ ವೇರ್ ಮಾಡ್ಬೋದು. ನಿಮಗೆ ಈ ಎಲ್ಲ ಡ್ರೆಸ್ಸಸ್ಸಲ್ಲಿ ಯಾವುದು ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ನಾನು ತೋರಿಸ್ತಿರೋ ಡ್ರೆಸ್ಸು ತುಂಬ ಅಂದರೆ ತುಂಬಾ ಪ್ರಿಟಿಯಾಗಿದೆ. ಎಲ್ಲದರಲ್ಲೂ ಇದೇ ಬೆಸ್ಟ್ ಅಂತ ಹೇಳ್ಬೋದು. ಕಲರ್ ಆಗಿರ್ಬೋದು, ಫ್ಲೋರಲ್ ಪ್ರಿಂಟ್ ಆಗಿರ್ಬೋದು, ತುಂಬಾ ಪ್ರಿಟಿಯಾಗಿದೆ. ಇದಕ್ಕೆ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ. ಈ ಟೈಯಿಂಗ್ನ ನಾವು ಹಿಂದೆ ಕೂಡ ಕಟ್ಕೋಬೋದು, ಮುಂದೆ ಕೂಡ ಕಟ್ಕೋಬೋದು. ಮುಂದೆ ಕಟ್ಕೊಂಡು ತೋರಿಸ್ತೀನಿ ನಾನು ಎಷ್ಟು ಪ್ರಿಟಿಯಾಗಿ ಕಾಣುತ್ತೆ ಅಂತ. ಈ ಡ್ರೆಸ್ಸಸ್ ಎಲ್ಲದ್ರದ್ದು ಮೆಟೀರಿಯಲ್ಲು ಸಿಂಥೆಟಿಕ್ ಬರುತ್ತೆ, ಕಾಟನ್ ಬರೋದಿಲ್ಲ. ಪಾಲಿಯೆಸ್ಟರ್ ಅಂತಾರಲ್ಲ ಆ ರೀತಿ, ಜಾರ್ಜೆಟ್ಟು, ಈ ರೀತಿ ಮೆಟೀರಿಯಲ್ ಬರುತ್ತೆ. ತುಂಬಾ ಸಾಫ್ಟ್ ಇದೆ. ಹಿಂದ್ಗಡೆ ಈ ಡ್ರೆಸ್ಸಿಗೆ ಹಿಂದ್ಗಡೆ ನೀವು ನೋಡ್ತಿರ್ಬೋದು ಇಲಾಸ್ಟಿಕ್ ಇದೆ. ಸೊ ಇದು ಸ್ವಲ್ಪ ದಪ್ಪ ಇರೋರಿಗೂ ಕೂಡ ಫಿಟ್ ಆಗೋ ಥರ ಮಾಡಿದ್ದಾರೆ. ಇದ್ರ ಕಾಸ್ಟ್ 923 ರುಪೀಸು. ನಾನು ಆಗಲೇ ಹೇಳಿದಾಗೆ ಇದು ಸ್ಲೀವ್ಲೆಸ್ ಇರೋದ್ರಿಂದ ನಾನು ನನ್ನ ಡೆನಿಮ್ ಜಾಕೆಟ್ ಜೊತೆ ಪೇರ್ ಮಾಡಿದ್ದೀನಿ. ನೀವು ಇದಕ್ಕೆ ಅಂತ ಡೆನಿಮ್ ಜಾಕೆಟ್ ಸಪ್ರೇಟಾಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಹಸ್ಬೆಂಡ್ದು ಅಥವಾ ಬ್ರದರ್ದು ಡೆನಿಮ್ ಶರ್ಟ್ ಅಥವಾ ಡೆನಿಮ್ ಜಾಕೆಟ್ ಇದ್ದರೆ ಅದು ಕೂಡ ವೇರ್ ಮಾಡ್ಬೋದು. ಈಗೆಲ್ಲನೂ ಹಸ್ಬೆಂಡ್ ಬಾಯ್ ಫ್ರೆಂಡ್ ಜೀನ್ಸ್ ಅಂತೆಲ್ಲ ಬರುತ್ತೆ, ನೀವು ನೋಡಿರ್ಬೋದು. ಗಂಡು ಮಕ್ಳು ಶರ್ಟ್ಸು ಜೀನ್ಸ್ನ ಹೆಣ್ಮಕ್ಳು ಹಾಕ್ಕೊಳ್ಳೋದು ಟ್ರೆಂಡಲ್ಲಿದೆ. ಸೊ ನೀವು ಆ ರೀತಿ ಪೇರ್ ಮಾಡಿ ಕೂಡ ಹಾಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ತೋರಿಸ್ತಿರೋದು ಕಾರ್ತಿಕ್ ಅವ್ರ ಡೆನಿಮ್ ಶರ್ಟ್ ಹಾಕಿ ಪೇರ್ ಮಾಡಿ ತೋರಿಸ್ತಿದ್ದೀನಿ. ಮುಂಚೆ ಹಾಕಿದ್ದು ನನ್ನ ಡೆನಿಮ್ ಜಾಕೆಟು. ನಾನು ಕೊನೆಯದಾಗಿ ತೋರಿಸ್ತಿರೋ ಈ ಡ್ರೆಸ್ಸು ತುಂಬ ಸಿಂಪಲ್ ಆಗಿದೆ, ಹಾಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಕಂಫರ್ಟೇಬಲ್ ಆಗು ಕೂಡ ಇದೆ. ನಾನೀಗ ಇಷ್ಟೊತ್ತು ತೋರಿಸಿದ ಡ್ರೆಸ್ಸಸ್ ಎಲ್ಲ ನಿಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸಿದರೆ ಇದು ಕಡಿಮೆ ರೇಟಿಗೆ ಸಿಗುತ್ತೆ. ಬಟ್ ಏನಂದರೆ ಇದರೊಳಗೆ ಲೈನಿಂಗ್ ಕೊಟ್ಟಿರೋದಿಲ್ಲ, ತುಂಬ ಟ್ರಾನ್ಸ್ಪರೆಂಟ್ ಏನಿಲ್ಲ ಇದು. ಬಟ್ ಸ್ಟಿಲ್ ಒಳಗಡೆ ಏನಾದರೂ ಹಾಕ್ಕೊಂಡ್ರೆ ಕಂಫರ್ಟೇಬಲ್ಲು, ಹಾಗೆಯೇ ನೀಟಾಗಿ ಕೂರುತ್ತೆ, ಟ್ರಾನ್ಸ್ಪರೆಂಟಾಗಿ ಏನೂ ಕಾಣೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಇದ್ರ ಜೊತೆಗೆ ಸಪ್ರೇಟಾಗಿ ಒಂದು ಸ್ಲಿಪ್ ತೊಗೋಬೇಕಾಗುತ್ತೆ. ಅದರದ್ದು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕ್ಲೋಸೆಸ್ಟ್ ಕಲರ್ ಅಂದರೆ ಇದೇ ಸಿಕ್ಕಿದ್ದು ನನಗೆ ಅಮೆಝಾನಲ್ಲಿ. ಸೊ ಇದ್ರ ಕಾಂಬಿನೇಷನ್ ಪಿಂಕ್ ವೈಟ್ ಕಾಂಬಿನೇಷನ್ನು ಅಥವಾ ಬರೀ ಪಿಂಕ್ ಬೇಕಂದರೆ ಪಿಂಕು, ಈ ಥರ ಎಲ್ಲ ಸಿಗುತ್ತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ.
ಈ ಕಾಟನ್ ಲಾಂಗ್ ಸ್ಲಿಪ್ ನಿಮಗೆ 248 ರುಪೀಸ್ಗೆ ಸಿಗುತ್ತೆ. ಸೊ ಈ ರೀತಿಯಾಗಿ ನೀವು ಒಂದು ಸ್ಲಿಪ್ನ ತೊಗೊಂಡು ಈ ರೀತಿ ಲೈನಿಂಗ್ ಇಲ್ದಿರೋ ಡ್ರೆಸ್ಸಸ್ನ ತೊಗೊಂಡು ಮಲ್ಟಿಪಲ್ ಡ್ರೆಸ್ಸಸ್ಗೆ ಒಂದೇ ಇನ್ನರ್ ಸ್ಲಿಪ್ನ ಯೂಸ್ ಮಾಡಿ ಹಣ ಉಳಿಸ್ಬೋದು. ಅಥವಾ ನಿಮಗೆ ಸ್ಪೆಂಡ್ ಮಾಡೋಕ್ಕೇನು ತೊಂದರೆ ಇಲ್ಲ ಅಂದರೆ ಲೈನಿಂಗ್ ಅಟ್ಯಾಚ್ಡ್ ಆಗಿರೋವಂಥ ಡ್ರೆಸ್ಸಸ್ನ ತೊಗೊಂಡ್ರೆ ಇನ್ನೂ ಕನ್ವೀನಿಯೆಂಟು. ಸೊ ಹೇಗನ್ನಿಸ್ತು ಈ ನನ್ನ ಮ್ಯಾಕ್ಸಿ ಡ್ರೆಸ್ ಕಲೆಕ್ಷನ್ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಸೊ ಈಗ ಗಿರ್ಮಿಟ್ ರೆಸಿಪಿಯಿಂದ ಕಂಟಿನ್ಯೂ ಮಾಡೋಣ. ನಾವು ಯೂಶ್ವಲಿ ಗಿರ್ಮಿಟ್ ಮಾಡಿದಾಗ ಹುಣಸೆ ಹುಳಿ ಹಾಕಿ ಮಾಡ್ತಿದ್ವಿ. ಲಾಸ್ಟ್ ಟೈಮ್ ಸ್ವಾತಿ ಶಿವಮೊಗ್ಗಕ್ಕೆ ಹೋದಾಗ ಟೊಮೆಟೊ ಮತ್ತು ನಿಂಬೆಹಣ್ಣು ಹಾಕಿ ಮಾಡಿದ್ಲು, ತುಂಬಾ ಇಷ್ಟ ಆಗಿತ್ತು ನನ್ನ ಟೇಸ್ಟು. ಸೊ ಅದನ್ನೇ ಟ್ರೈ ಮಾಡೋಣ ಅಂತ ಇವತ್ತು ಮಾಡ್ತಿದ್ದೀನಿ. ಇದಕ್ಕೆ ನಾನು ಒಂದು ಸ್ಟೇನ್ಲೆಸ್ ಸ್ಟೀಲ್ ಕಡಾಯಲ್ಲಿ ಎಣ್ಣೆ ಹಾಕಿದ್ದೀನಿ. ನಾನು ಅಣ್ಣನ ಗಾಣದ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ನಂದನ್ಸ್ ಪ್ರೋ ಆರ್ಗ್ಯಾನಿಕ್ಸ್ ಅವರ ಗ್ರೌಂಡ್ನಟ್ ಆಯಿಲ್, ವುಡ್ ಪ್ರೆಸ್ಡ್ ಅಥವಾ ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ. ಹಾಗೆಯೇ ಈಗ ಶೇಂಗಾನ ಹುರ್ಕೋತಾ ಇದ್ದೀನಿ. ಫಸ್ಟಿಗೆ ನೀವು ಶೇಂಗಾ ಫ್ರೈ ಮಾಡಿಕೊಂಡು ತೆಗೆದು ಕೂಡ ಇಟ್ಕೋಬೋದು. ನಾನು ಫ್ರೈ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ. ನಾನು ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊಂಡಿದ್ದೀನಿ ಚೆನ್ನಾಗೆ ಫೈನಾಗಿ ಆಗಲಿ ಅಂತ. ಈರುಳ್ಳಿ ಫ್ರೈ ಆಗ್ತಿರುವಾಗ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿದ್ದೀನಿ, ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಆಲ್ರೆಡಿ ಹಾಕಿರೋದ್ರಿಂದ ಖಾರದ ಪುಡಿನ ನೋಡಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆಯೇ ನಾನು ಯೂಸ್ ಮಾಡ್ತಿರೋ ಉಪ್ಪಿನ ಕಲರ್ ಡಿಫ್ರೆಂಟ್ ಆಗಿದೆ ಅಂತ ನೀವು ಅನ್ಕೊತಿರ್ಬೋದು. ನಾನು ಪಿಂಕ್ ಹಿಮಾಲಯನ್ ಸಾಲ್ಟ್ ಯೂಸ್ ಮಾಡೋದು. ಸೊ ಕಲರ್ ಅದಕ್ಕೆ ಪಿಂಕಿಶ್ ಇದೆ ಅಷ್ಟೇ. ಹೆಲ್ತಿಗೆ ಒಳ್ಳೆಯದು ಅಂತ. ನೀವು ಕಲ್ಲುಪ್ಪು ಕೂಡ ಪುಡಿ ಮಾಡಿ ಯೂಸ್ ಮಾಡ್ಬೋದು. ಅದು ರಿಫೈನ್ಡ್ ಅಯೋಡೈಸ್ಡ್ ಸಾಲ್ಟ್ಗಿಂತ ಬೆಟರ್ ಆಪ್ಷನು. ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಹಾಕಿದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದ್ದಾದಮೇಲೆ ಈಗ ಇದು ಕೂಡ ಫ್ರೈ ಆಗ್ತಾಯಿದೆ. ಅದರ ಜೊತೆಗೆ ಪ್ಯಾರ್ಲಲಿ ನಾನು ಹುರ್ಗಡ್ಲೆನ ಕುಟ್ಟಿ ರಫಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೀವು ಮಿಕ್ಸಿಯಲ್ಲಿ ಪಲ್ಸ್ ಕೂಡ ಮಾಡಿ ರಫಾಗಿ ಪೌಡ್ರ್ ಮಾಡಿಟ್ಕೋಬೋದು. ಈ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಂಡಿದ್ದಾದಮೇಲೆ ಇದಕ್ಕೆ ಕುಟ್ಟಿಟ್ಕೊಂಡಿರೋ ಈ ಪುಟಾಣಿ ಪುಡಿನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಫೈನಲಿ ಇದಕ್ಕೆ ಗಾರ್ನಿಷ್ ಮಾಡೋದಕ್ಕೆ ನಿಂಬೆಹಣ್ಣು ಹಿಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಿದ್ರೆ ಈ ಮಿಕ್ಸ್ ರೆಡಿ ಆಗುತ್ತೆ, ಗಿರ್ಮಿಟ್ ಮಿಕ್ಸು. ಇದಕ್ಕೆ ನಾವು ಮಂಡಕ್ಕಿನ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ಬೋದು. ಇದ್ರ ಜೊತೆ ಮಿರ್ಚಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಹಾಗೇನೂ ಕೂಡ ತಿನ್ಬೋದು. ಸೊ ನಾವು ಇವತ್ತಿನ ಈ ಸಂಜೆ ಈ ಗಿರ್ಮಿಟ್ ತಿಂತ ಎಂಜಾಯ್ ಮಾಡ್ತೀವಿ. ನೀವು ಈ ರೆಸಿಪಿ ಟ್ರೈ ಮಾಡಿದ್ರೆ ನನಗೆ ಹೇಗಾಗಿತ್ತು, ಮನೇಲಿ ಎಲ್ರಿಗೂ ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ಔಟ್ ಮಾಡೋದು ಮರಿಬೇಡಿ, ಎಲ್ಲ ಮ್ಯಾಕ್ಸಿ ಡ್ರೆಸ್ಸಸ್ ಲಿಂಕ್ಗೋಸ್ಕರ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.